ಬಳಗಾನೂರು ಪಟ್ಟಣ ಪಂಚಾಯಿತಿ ಭ್ರಷ್ಟಾಚಾರವನ್ನು ಉಚ್ಚಾಟಿಸಲು ಭಿಕ್ಷಾಟನೆ ಮಾಡಿದ ಹೋರಾಟಗಾರರು. ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಈ ಖಾತಾ ನೀಡಲು ವಿಳಂಬ ಮಾಡಿ ಒಂದು ಹಂತದ ಲಂಚ ಪಡೆದುಕೊಂಡ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟ ಅಧ್ಯಕ್ಷ ಮುಖ್ಯಾಧಿಕಾರಿ ವಿರುದ್ಧ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಹಾಗೂ ಕೆಆರ್ಎಸ್ ಕಾರ್ಯಕರ್ತರು ಪಟ್ಟಣದ ಸಂತೆ ಬಜಾರ್ದಿಂದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ತನಕ ಗುರುವಾರ ಹಲಗಿ ಬಾರಿಸುತ್ತಾ ವಿನೂತನ ಅಣುಕು ಭಿಕ್ಷಾಟನೆ ಮಾಡಿದರು. ಇದನ್ನು ಕಂಡ ಸಾರ್ವಜನಿಕರು ಬೆಕ್ಕಸ ಬೆರಗಾದರು. ಕೆಲವು ತಿಂಗಳ ಹಿಂದೆ ಸಿಂಧನೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಖಾಜಾ ಸಾಬ್ ಮತ್ತು ಪಾಲುದಾರರು ನಮೂನೆ 3 ಕೋರಿ ಬಳಗಾನೂರಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಬಡಾವಣೆಯ ನಿವೇಶನಗಳ ನಮೂನೆ 3 ಕೋರಿ ಅರ್ಜಿ ಸಲ್ಲಿಸಿದರು. ಅದನ್ನು ಕೇಳಲು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋದಾಗ 5 ಲಕ್ಷ ಲಂಚ ನೀಡಿದರೆ ಮಾತ್ರ ನಮೂನೆ 3 ಕೊಡುತ್ತೇವೆ, ಇಲ್ಲವಾದರೆ ಇಲ್ಲವೆಂದು ಮಾತಿನ ಚಕಮಕಿ ನಡೆದು ದೈಹಿಕ ಹಲ್ಲೆಯೂ ಆಗಿ ಬಳಗಾನೂರು ಠಾಣೆಯಲ್ಲಿ ಪ್ರತಿ ದೂರುಗಳು ದಾಖಲಾಗಿ ತನಿಖೆ ಪ್ರಗತಿಯಲ್ಲಿದೆ. ಆದರೆ ನಮೂನೆ 3 ಇನ್ನಾದರೂ ನೀಡದೆ ಸತಾಯಿಸುತ್ತಿರುವ ಮುಖ್ಯಾಧಿಕಾರಿಗಳ ವಿರುದ್ಧ ಅಣುಕು ಭಿಕ್ಷಾಟನೆ ಮಾಡಿ ಲಂಚ ಬಾಕ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ಬಳಗಾನೂರು ಪಟ್ಟಣ ಪಂಚಾಯಿತಿ ಲಂಚಾವತಾರವನ್ನು ಬೆತ್ತಲಾಗಿಸಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಸೇವಕರೆಂಬುದನ್ನು ಮರೆತು ಜನರ ರಕ್ತ ಹೀರುವ ರಕ್ತ ಪಿಸಾಸುಗಳಾಗಿದ್ದಾರೆ. ಕೆಲಸ ಮಾಡಿಸಿಕೊಂಡು ಸಾರ್ ಎಂದು ಕೇಳಲು ಕರೆ ಮಾಡಿದರೆ ಕರೆ ಸ್ವೀಕರಿಸುವುದಿಲ್ಲ. ಅದೇ ಲಂಚ ಕೊಡುತ್ತೇವೆ ಸರ್ ಬನ್ನಿ ಎಂದರೆ ತಕ್ಷಣವೇ ಹಾಜರು. ಇಂತಹ ಲಂಚ ಬಾಕ ಅಧಿಕಾರಿಗಳೇ ಇವತ್ತು ಬಳಗಾನೂರಿನ ಸಾರ್ವಜನಿಕರು ಭಿಕ್ಷೆ ಹಾಕಿದ್ದಾರೆ. ತೆಗೆದುಕೊಂಡು ಫಾರಂ 3 ಕೊಡಿ, ಇಷ್ಟು ಭಿಕ್ಷೆ ಸಾಕಾಗದಿದ್ದರೆ ನಾಳೆಯೂ ಭಿಕ್ಷೆ ಬೇಡಿಕೊಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಎಸ್ಎಫ್ಐದ ಮುಖಂಡ ಬಸವಂತ ಮಾತನಾಡಿದರು. ನೂತನವಾಗಿ ವರ್ಗವಾಗಿ ಬಂದಿರುವ ಮುಖ್ಯಾಧಿಕಾರಿ ಗೋಪಾಲ ನಾಯಕರಿಗೆ ಮನವಿ ಪತ್ರ ನೀಡಿ ಶೀಘ್ರವೇ ನಮೂನೆ 3 ನೀಡುವಂತೆ ಆಗ್ರಹಿಸಿದರು. ಬರ್ತಾ ಇಲ್ಲ. ಈ ಸೌಂಡ್ಗೆ ಏನಾದ್ರು ಬರ್ತಾರ ಮಾಡ್ರಪ್ಪ ಸೌಂಡ್ ಇದು ಸರ್. ಯಾರು ಇದ್ದೀರಾ ಸರ್? ಮುಖ್ಯಾಧಿಕಾರಿಗಳೇ ಇಲ್ಲಂಗಿಲ್ಲ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಸರ್ಕಾರ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಕೂಡಲೇ ಮುಖ್ಯಾಧಿಕಾರಿಗಳು ಬರಲೇಬೇಕು, ಬರಲೇಬೇಕು, ಬರಲೇಬೇಕು. ಬಡವರ ರಕ್ತ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಬಡವರ ರಕ್ತ ಇರ್ತಕ್ಕಂಥ ಅಧಿಕಾರಿಗಳಿಗೆ ಬಂಧುಗಳೇ ಮುಂದುವರಿಸೋದ ಗೋಪಾಲ ನಾಯ್ಕ ಅವರಿಗೆ ನಮ್ಮ ಮನವಿ ವಿಷಯಗಳನ್ನು ಸಂಪೂರ್ಣವಾಗಿ ವಿವರಿಸಿ ಅವರಿಗೆ ಕೈ ಮುಗಿದು ಕಾಲು ಮುಗಿಬೇಕು ಅನ್ಕೊಂಡಿದ್ದೆ. ಬಟ್ ಬೇಡ, ಮುಂದಿನ ಸಂದರ್ಭಕ್ಕೆ ಅವ್ರಿಗೂ ಅಗೌರವ ತೋರಿಸೋದು ಬೇಡ. ಈ ಥರ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಂಡ್ರು ಕೂಡ ಇವತ್ತು ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೇ ಮೂಲಕ ಕೇಳ್ತಾ ಇದ್ದೀನಿ. ಭರವಸೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕಾಣದ ಕೈಗಳು ಭಾಳಷ್ಟು ಇದ್ದಾವೆ. ಆದರೆ ನಾವು ಕೇಳ್ಕೊಳ್ಳೋದೇನೆಂದರೆ ಸರ್ಕಾರದ ನಿಯಮಗಳೇನಿದ್ದಾವೆ, ಆದೇಶಗಳೇನಿದ್ದಾವೆ ಅದರ ಪ್ರಕಾರವಾಗಿಯೇ ನಮಗೆ ನ್ಯಾಯ ಒದಗಿಸಿ ಕೊಡಿ ಅಂತೇಳಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿದ್ದೀವಿ. ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಭರವಸೆ ಇದೆ. ಈ ನ್ಯಾಯ ಯಾವ ರೂಪದಲ್ಲಿ ಸಿಗುತ್ತೆ ಅಷ್ಟು ಒಳ್ಳೆಯದು. ಸಿಕ್ಕಿಲ್ಲ ಅಂತಂದರೆ ನಮ್ಮ ಕಾನೂನಿನ ಹೋರಾಟ, ಕಾನೂನಿನ ಚೌಕಟ್ಟಿನ ಒಳಗಡೆ ನಮ್ಮ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಅನಿರ್ದಿಷ್ಟಾವಧಿ ಧರಣಿಗಳು, ಉಪವಾಸ ಸತ್ಯಾಗ್ರಹಗಳು, ಹೋರಾಟಗಳು, ಪ್ರತಿಭಟನೆಗಳು ಕೂಡ ಇಡೀ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮತ್ತು ಮಸ್ಕಿ ತಾಲೂಕು ವ್ಯಾಪ್ತಿಯ ರಾಯಚೂರು ಜಿಲ್ಲಾದ್ಯಂತ ಹಮ್ಮಿಕೊಳ್ಳುವ ಮೂಲಕ ಇವಾಗ ಸುಮಾರು 15ರಿಂದ 20 ಜನ ಬಂದಿರ್ಬೋದು. ಆದರೆ ಮುಂದಿನ ದಿನಮಾನಗಳಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧ್ಯಕ್ಷರುಗಳಿಗೆ ಅವರ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಳ್ಳೋದು ಅನಿವಾರ್ಯವಾಗುತ್ತೆ ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ. ಅದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡೋಣ. ಇಷ್ಟೊತ್ತು ನಮ್ಮ ಜೊತೆ ಭಾಗಿಯಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಬಂಧು ಮಿತ್ರರಿಗೆ ಮತ್ತು ದೂರದಾರರಾಗಿರ್ತಕ್ಕಂಥ ನಮ್ಮ ಖಾಜಾ ಸಾಬ್ ಅವರಿಗೆ
ನಮ್ಮ KRS ಪಕ್ಷದ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಸೇನ್ ಸಾಬ್ ಅವರಿಗೆ, ಮತ್ತು ನಿಮ್ಮ ಹೆಸರು ಸರ್ ನಿರ್ಪಾದಪ್ಪ ಅವರಿಗೆ, ನಮ್ಮ ಹುಸೇನಪ್ಪ ಅವರಿಗೆ, ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷರಾದಂಥ ನಜೀರ್ ಸರ್ ಅವರಿಗೆ, ಮತ್ತು ನಮ್ಮ ಇವರು ಬಸವಂತಣ್ಣನವರಿಗೆ, ಮತ್ತು ಇವರು ಅಬ್ದುಲ್ ರಶೀದ್ ಅವರಿಗೆ, ಮತ್ತು ಇಸಾಕ್ ಅವರಿಗೆ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ, ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಸಹಕರಿಸಿದ ಆಶೀರ್ವಾದ ಮಾಡಿದ ಎಲ್ರಿಗೂ ಕೂಡ ನಾನು ನಮಸ್ಕರಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಆದ ನಂತರ ನೀವು ಕ್ರಮ ಕೈಗೊಳ್ಳೋದ? ನಾವು ಬಂದೆ ಒಂದು ತಿಂಗಳಾಯ್ತು. ಅಲ್ಲ ಸರ್, ನಿರ್ದೇಶನ ಇದು ಯಾರಿಗೆ ಮಾಡಿದ್ದಾರೆ? ನೀವು ಇದ್ದಾಗ ಮಾಡಿದಾರ ಇಲ್ದಾಗ ಮಾಡಿದಾರ? ಇದು ಹೇಳಿದ್ನಲ್ಲ ಸರ್, ಅಲ್ಲ ಸರ್, ನೀವು ಇದ್ದಾಗ ಮಾಡಿದಾರ ಇಲ್ದಾಗ ಮಾಡಿದಾರ ಅದ ಮಾಹಿತಿ ಕೊಡಿ. 12ನೇ ಅಲ್ಲ, ತಾರೀಕು ಇದು ಆದೇಶ ಬಂದ ನೀವು ಇದ್ರ ಇಲ್ಲ ಪರ್ಸನಲ್ ಮಾಹಿತಿ ಕೊಡಿ. ಮೀಟಿಂಗ್ ಸರ್, ಇಟ್ಟಿದ್ದೇವೆ. 12ನೇ ತಾರೀಕು ಇಟ್ಕೊಳ್ಳೋದು ಹೇಳ್ಬೇಡಿ, ನೀವು ಇಟ್ಕೊಳ್ಳಿ. ನಮಗೆ ಒಪ್ಪಿಗೆ ಇದೆ ಸಂಪೂರ್ಣ. ಇನ್ನೊಂದು ತಿಂಗಳು ಲೇಟ್ ಮಾಡ್ರಿ, 4-5 ತಿಂಗಳು ಕಳೆದಿದ್ವಿ ಅಂತ ಇನ್ನೊಂದು ತಿಂಗಳಿಗೆ ನಮ್ಗೆ ಏನಾಗಲ್ಲ. ಆದ್ರೆ ನಿಯಮಗಳು ನಿಮ್ಗೆ ಏನ್ ಹೇಳ್ತವೆ, ಕಾಯ್ದೆ ಕಾನೂನುಗಳು ಏನ್ ಹೇಳ್ತವೆ, ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡ್ತಾ ಇದ್ರಲ್ವ? ನಿಮ್ಗೆ ಒಂದು ಜಿಲ್ಲಾಧಿಕಾರಿಗಳು ಕೊಟ್ಟಂತ ಒಂದು ಆದೇಶಕ್ಕೆ ಒಂದು ಏನದು ನಿರ್ದೇಶನಕ್ಕೆ ನಿಮಗೆ ಉತ್ತರ ಕೊಡ್ತಾ ಇಲ್ಲ. ಇನ್ನು 12-12ಕ್ಕೆ ನೀವೇನೋ ಒಂದು ನಿರ್ಣಯ ಕೈಗೊಳ್ತೀರಿ. ಇವ್ರಿಗೆ ಯಾವ ರೀತಿಯಾಗಿ ನ್ಯಾಯ ಕೊಡ್ತೀರಿ? ಈ ಬಗ್ಗೆ ಉತ್ತರ ಕೊಟ್ಟಿದ್ದೇವೆ. ಈ ಲೆಟರ್ ಪ್ರಕಾರ ನಾವು ಹಿಂಬರ ಕೊಟ್ಟಿದ್ದೇವೆ. ಹಿಂಬರ ಕೊಟ್ಟಿದ್ದೀರಿ? ಹಿಂಬರ ಕೊಟ್ಟಿದ್ದೇವೆ. ನಮಗೊಂದು ಕಾಪಿ ಆಗ್ಬೇಕಲ್ವಾ? ನಾವು ಪಾರ್ಟಿ ಕೊಟ್ಟಿದ್ದೇವೆ, ಮತ್ತೆ ಸಾಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ. ಅದೇ ಹಿಂಬರದಂತೆ ನಾವು ಅದರಂತೆ ಒಂದು ನಿಮಿಷ, ನೀವು ಫೋನ್ ಇದು ಮೀಟಿಂಗ್ ಮಾಡಿ ಎಷ್ಟು ದಿನ ಆಯ್ತು ಈಗ? ಹೇಳಲ್ಲ ಸರ್, ನಾವು ಬಂದೆ 1 ತಿಂಗಳಾಯ್ತು. ಈಗ ನಿಮ್ದೇ ಹೇಳ್ರಿ. ಹಿಂದಿಂದ ಎಲ್ಲ ನಾವು ಹೇಳಲಿಕ್ಕೆ ಬರಲ್ಲ ಸರ್. ಯಾವುದು? ಈಗ ನಾ ಬಂದೆ ಸರ್, ಈಗ ಇನ್ನೊಬ್ರು ನಾಳೆ ಬರ್ತಾರೆ ಬೇರೆಯವರು, ಅವ್ರು ನಾ ಬಂದಿಲ್ಲ ಅಂತ ಹೇಳ್ತಾರೆ. ಬರೀ ಇದನ್ನೇ ಮಾಡ್ತೀರಾ ನೀವು ಕಾರ್ಯಾಲಯದಲ್ಲಿ? ಅದು ಸದ್ರಿ ನಿಮ್ದೇನು ಲೇಔಟ್ ಸಂಬಂಧಪಟ್ಟದ್ದು ಏನು ಮೀಟಿಂಗ್ ಅಲ್ಲಿ ತೀರ್ಮಾನ ಆಗುತ್ತೆ. ಹೌದು, ನೀವು ಅದ್ರ ಫೋನ್ ಪ್ರಕಾರ ಯಾಕೆ ಇಶ್ಯೂ ನಾವು- ಮಾಡಲ್ಲ? ಅದ್ರ ಪ್ರಕಾರ ನಾವು ಸರ್ಕಾರದ ಅಲ್ಲ, ಅದು ಕೊಟ್ಟಿರೋದು ನಿಮಗೆ. ಸಾರ್ವಜನಿಕ ಸಾರ್ವಜನಿಕರ ಸೇವೆಗಾಗಿ ನಿಮಗೆ ಫೋನ್ ಕೊಟ್ಟಿದ್ದಾರೆ, ಹೌದಾ? ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಇವ್ರು ಸಾರ್ವಜನಿಕ ಸೇವಕರ ಅಥವಾ ವೈಯಕ್ತಿಕವಾಗಿ ಏನಾದ್ರು ಬೇರೆ ಖಾಸಗಿ ಕಂಪನಿಯ ಮಾಲೀಕರ ಅಂತ ಕೇಳಿ. ಯಾರ ಪರವಾಗಿ ನೀವು ಕೆಲಸ ಮಾಡ್ತೀರಾ? ಸಾರ್ವಜನಿಕರ ಪರವಾಗಿ ಮಾಡಬೇಕಾ, ಇನ್ನು ಯಾರ ಪರವಾಗಿ ಮಾಡ್ಬೇಕು? ನೀವು ಫೋನ್ ಕರೆ ಮಾಡಿದ್ರಪ್ಪ ಫೋನ್ ರಿಸೀವ್ ಮಾಡಲ್ಲ. ಹಾಫ್ ಅನ್ ಅವರ್ ಆಯ್ತು ನಾವು ಮಾಡಿ, ನೀವು ವಿಷಯವೇ ಮಾಡಿಲ್ಲ. ಬಿಡಿ, ಯಾರೇ ಮಾಡಿದ್ರು ಇವತ್ತಿಂದಲ್ಲ ಆ ಸ್ವಾಮಿ. PD ಕಾಲ್ ಕಾನ್ಫರೆನ್ಸ್ ಹಾಕಿದಾರೆ ಅಂತ ಹೇಳಿ ನೀವು ಬಂದ್ರಿ, ಇಲ್ಲಾಂದ್ರೆ ಅದನ್ನು ಬರ್ತಿದ್ದಿಲ್ಲ. ಫೀಲ್ಡ್ ಅಲ್ಲಿ ಇದ್ದೇವೆ ಸರ್. ಇಲ್ಲಿ ಸರ್ ಮಾಡಿ ಸರ್. ಇರ್ಲಿ, ಏನಾಗುತ್ತೆ? 4-5 ಇವತ್ತು ಇಲ್ಲಿ ಲೇಔಟ್ ಸಂಬಂಧಪಟ್ಟ ಎಲ್ಲ ಬೇರೆ ವರ್ಕ್ ಎಲ್ಲ ಇದೆ. ಅಲ್ಲ ಸರ್, ದಿವಸ ಇರ್ತೀರಾ? ವರ್ಕ್ ಎಲ್ಲ ನೋಡ್ಲಿಕ್ಕೆ ಹೋಗಿದ್ದೇವೆ. ಹಾಗಾಗಿ ಅದು ಅಲ್ಲ, ದಿವಸ ಇರ್ತೀರಾ ಸರ್? ಇಲ್ಲಿ ದಿನ ಇದ್ದೇವೆ. ದಿವಸ ಫೀಲ್ಡ್ ಅಲ್ಲಿ ಇರ್ತೀರಾ? ದಿನ ಫೀಲ್ಡ್ ಅಲ್ಲಿ ಇರ್ಬೇಕಲ್ಲ. ಇಲ್ಲ, ಫೈನಲ್ ಇದ್ರೆ ಒಂದು ರಿಶ್ಯೂ ಮಾಡಿ ಹೇಳ್ಬೋದಲ್ರಿ? ನೋಡಿ ಸರ್, ಇದು ನಿಮ್ಮ ಉಡಾಫೆ ಉತ್ತರಗಳು, ಬೇಜವಾಬ್ದಾರಿತನದ ಉತ್ತರಗಳು ನಾವು ಕೇಳಕ್ ಬಂದಿಲ್ಲ. ಇನ್ ಮುಂದಾದ್ರೂ ಕೂಡ ಸಾರ್ವಜನಿಕ ನಮಗಂತಲ್ಲ, ಇವತ್ತೇನೋ ಹೋರಾಟ ಮಾಡ್ತಾ ಇದ್ರೆ ಪ್ರತಿಭಟನೆ ಮಾಡ್ತಾರೋ ಅನ್ನೋರಿಗೆ ಮಾತ್ರ ಅಲ್ಲ, ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಪ್ರಜೆ ಬಂದರೂ ಕೂಡ ನ್ಯಾಯವನ್ನ ಮತ್ತೆ ಸರಿಯಾದ ಸಮಯಕ್ಕೆ ನೀವು ಉತ್ತರ ಕೊಡುವಂತ ಕೆಲಸ ಮಾಡಬೇಕು. ಖಂಡಿತ ನಾವು ಯಾವುದೇ ಸಮಸ್ಯೆ ಆಗದೆ ನೋಡ್ಕೊಳ್ತೇವೆ. ಮಾಡ್ತೀರಲ್ಲ? ಇದಕ್ಕೆ ನಮ್ಮ ಯಾಕೆ ಅಟೆಂಡ್ ಮಾಡ್ತೀರಾ? ಅದು ಶಾಂತಿ ಅಲ್ಲಲ್ಲ, ತಾಳ್ಮೆ, ಶಾಂತಿ. ನಾವೇನಿಲ್ಲ ನನ್ನ ವೈಯಕ್ತಿಕ ಕೆಲಸಕ್ಕೆ ಬಂದಿಲ್ಲ, ಇವ್ರ ವೈಯಕ್ತಿಕ ಕೆಲಸ ಬಂದಿಲ್ಲ. ನಿಮಗೂ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತವೆ, ನಮ್ಗೆ ಗೊತ್ತು. ಆದ್ರೆ ನಮ್ದು ಇನ್ನೂ ಸಂಪೂರ್ಣ ಮುಗಿದಿದ್ದಲ್ವಾ? ಸರ್ಕಾರದ ಆದೇಶ ಇದೆ. ಯಾವುದೇ ಒಂದು ಡಿಸ್ಕಷನ್ ನಡೆಯುವಾಗ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ನೀವು ಫೋನ್ ಕರೆ ಮಾತಾಡೋದಾಗ್ಲಿ, ಬೇರೆ ಮೀಟಿಂಗ್ ಹೋಗ್ತೀನಿ ಅನ್ನೋದಾದ್ರೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಹತ್ರ ಆದೇಶ ತೋರಿಸ್ತೀನಿ, ಓಕೆನಾ? ನಮ್ದು ಮುಗಿದ ಮೇಲೆ ನೀವು ಹೋಗಿ, ನಿಮ್ಗೆ ಅಡೆತಡೆ ಮಾಡೋದಿಲ್ಲ. ಸರ್, ಇನ್ನೊಂದು ವಿಷಯ ಏನಂದ್ರೆ, ನೀವು ಏನು ಹೇಳ್ತಾ ಇದ್ದೀರಿ, ನಾವು 12ನೇ ತಾರೀಕಿಗೆ ಮೀಟಿಂಗ್ ನಡೆಸುತ್ತೆ, ಅದರಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಮುಂಚೆ ನಾವು ಹಿಂಬರ ಪಾರ್ಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಏನಂತ ಕೊಟ್ಟಿದ್ದೀರಿ ನೀವು? ಈ ಥರ ಅವರಿಗೆ ಇದು ಮಾಡಿದ್ದಾರೆ ಅಂತೇಸಿ ಕೊಟ್ಟಿದ್ದೀರಿ, ತಡೆ ಆಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಅದು ಲಂಚ ತಗೊಳ್ಳೋದಕ್ಕಿಂತ ಮುಂಚೆ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತೀವಿ, ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತೀವಿ. ಸಂದರ್ಭದಲ್ಲಿ ನಿಮ್ಗಿಂತ ಮುಂಚೆ ಇರ್ತಕ್ಕಂಥ ಅಧಿಕಾರಿಗಳು ಅವರು ಲಂಚ ಪಡೆಯುವ ತಡೆ ಆಜ್ಞೆಗಳು ಇದ್ದಿಲ್ಲ. ಇವೆಲ್ಲ ಸಮಸ್ಯೆಗಳು ಉಂಟಾದ ತಕ್ಷಣ ಏನೈತೆ, ಲಂಚ ಅವರು ಕೇಳಿರ್ತಕ್ಕಂಥ ಇನ್ನೂ ಹೆಚ್ಚಿನ ಅಮೌಂಟು, ನಾವು ಹೆಚ್ಚಿನ ಹಣ ಕೊಡದೇ ಇದ್ದ ಪಕ್ಷದಲ್ಲಿ ಏನು ಮಾಡಿದ್ದಾರೆ? ತಡೆಯಾಜ್ಞೆ ಮಾಡಿದ್ದಾರೆ. ಇದು ನ್ಯಾಯವಾ? ನೀವೇ ಹೇಳಿ ಸರ್. ನಮಗೆ ಮೀಟಿಂಗ್ ಮಾಡಿ ಇವರು ತಿಂಗಳ ಮೀಟಿಂಗ್ ಮಾಡ್ಬೇಕಂತ ರೂಲ್ ಇದೆ.
ಬಹಳ ದಿನ ಮೀಟಿಂಗ್ ಮಾಡಿಲ್ಲ, ಅದನ್ನ ಇವರು ಲೆಟರ್ನೇ ಕೊಡ್ಲಿ ನಮ್ಗೆ. ಲಿಖಿತವಾಗಿ ಅವ್ರು ಅದು ನಮಗೆ ಬೇಡ, ಅದು ಭರವಸೆ ಮುಂದೆ ಕೊಟ್ಟರೆ ನೋಡೋಣ. ಈಗ ನಮ್ಮ ಸರ್ ಆಯ್ತು, ಈಗ ಎಲ್ಲ ಮಾತಾಡೋದಾಯ್ತಲ್ವ, ಈಗ ಕೊಡೋಣ ಅವ್ರಿಗೆ ಬೇರೆ ಬೇರೆ ದಯವಿಟ್ಟು ಕೆಲಸ ಅದು ಮಾಡೋದು. ಯಾವುದೇ ದಯವಿಟ್ಟು ಸರ್ ಅದು ಯಾವುದೇ ನೀವು ಇದು ಇಟ್ಕೊಳ್ಳಾರ್ದೇನೆ ಭೇದ ಭಾವ ಮಾಡಿದ್ದೇನೆ, ಅದು ತಾರತಮ್ಯ ಮಾಡ್ದೇನೆ. ನಿಷ್ಪಕ್ಷಪಾತವಾಗಿ ಏನೈತೆ ನೀವು ಮನವಿ ಪತ್ರ ಏನೈತೆ ತಗೊಂಡು ಪಾರದರ್ಶಕವಾಗಿ ನ್ಯಾಯವಾಗಿ ಜೆರಾಕ್ಸ್ ಕೊಡ್ರಿ. ಸರಿ ಓದ್ಲಿ. ತಿಳ್ಕೊಳ್ಳಿ. ಇಲ್ಲ, ಅದು ಬೇಕು. ಆದೇಶ ಇಲ್ಲ, ಅಧ್ಯಕ್ಷರು ನಾವು ಓದ್ತಾ ಇದೀವಿ, ನೀವು ಸ್ವಲ್ಪ ತಿಳ್ಕೊಳ್ಳಿ. ಬನ್ನಿ ಅವ್ರಿಗೆ ದಾರಿ ಮಾಡಿ. ಈಗ ನಾವು ನಾವೀಗ ಮನವಿಯನ್ನ ಮೊನ್ನೆ ಮುಖ್ಯಾಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ. ಮನವಿಯ ವಿಷಯಗಳು ಏನಂದ್ರೆ, ಓದ್ತೀರಾ ನೀವು? ಗೆ ಮಾನ್ಯ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತಿ ಬಳಗನೂರು ಇವರಿಗೆ ವಿಷಯ: ಬಳಗನೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಳಗನೂರು ಗ್ರಾಮದ ಸರ್ವೆ ನಂಬರ್ 793/1 793/2 ಒಟ್ಟು ವಿಸ್ತೀರ್ಣ 6 ಎಕರೆ ಜಮೀನಿಗೆ ನಮ್ಮನೆ 3 ಈ ಖಾತೆಯನ್ನು ನೀಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬಳಗನೂರು ಗ್ರಾಮದ ಸರ್ವೆ ನಂಬರ್ 793/1 793/2 ಒಟ್ಟು ವಿಸ್ತೀರ್ಣ 6 ಎಕರೆ ಜಮೀನನ್ನ ಶ್ರೀ ಖಾಜಾ ಸಾಬ್ ಮತ್ತು ಅಬ್ದುಲ್ ರಶೀದ್ ಹಾಗೂ ಸೈಯದ್ ಇಸಾಕ್ ತಂದೆ ಸೈಯದ್ ಕಾಸಿಂ ಇವರುಗಳು ಮಾಲೀಕತ್ವದಲ್ಲಿ ಇರುವ ಜಮೀನಿಗೆ ಸೈಯದ್ ಇಸಾಕ್ ತಂದೆ ಸೈಯದ್ ಕಾಸಿಂ ಸಾಬ್ ಇವರು ದಿನಾಂಕ 23/7/2025 ಫಾರ್ಮ್ ನಂಬರ್ 3 ಕೊಡಲು ಅರ್ಜಿಯನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ವಿಷಯವಾಗಿ ದಿನಾಂಕ 28/10/2025 ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಆದೇಶದ ಪ್ರಕಾರ ವಿಳಂಬಕ್ಕೆ ಆಸ್ಪದ ನೀಡದೆ ತ್ವರಿತವಾಗಿ ಈ ಖಾತವನ್ನ ಅಂದ್ರೆ ನಮೂನೆ 3 ನೀಡಿ ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಜಿಲ್ಲಾ ಸಮಿತಿ ಹಾಗೂ ಪ್ರಗತಿಪರ ಮುಖಂಡರು ಜನಪರ ಹೋರಾಟಗಾರರು ತಮಗೆ ಈ ಮನವಿ ಮೂಲಕ ಆಗ್ರಹಿಸುತ್ತೇವೆ. ತಾವುಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬೇಜವಾಬ್ದಾರಿ ಮತ್ತು ವಿನಾಕಾರಣ ತೊಡಕುಗಳನ್ನು ಅಂದ್ರೆ ಕುಂಟು ನೆಪಗಳನ್ನು ಮುಂದುವರಿಸದೆ ಲಂಚಾವತಾರದಲ್ಲಿ ಭ್ರಷ್ಟಾಚಾರ ಭಾಗಿಯಾದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟವಾದ ಉಪ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಆಸ್ಪದವನ್ನು ಕೊಡದೆ ನಮಗೆ ಫಾರಂ ನಂಬರ್ 3 ನಮೂನೆ 3 ಕೊಟ್ಟು ತಮ್ಮ ಘನತೆ ಗೌರವವನ್ನು ಉಳಿಸ್ಕೋಬೇಕು. ನಿಮ್ಮ ಕಚೇರಿ ಮೇಲೆ ಸಾರ್ವಜನಿಕರು ವಿಶ್ವಾಸ ಇಡುವಂಥ ಕೆಲಸಕ್ಕೆ ಮುಂದಾಗಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ, ಲೈವಲ್ಲಿ ನೋಡ್ತಾ ಇದ್ದಾರೆ, ಅವರೆಲ್ಲರ ಪರವಾಗಿ ನಿಮಗೆ ಮನವಿಯನ್ನು ನೀಡ್ತಿದ್ದೇವೆ. ಅದ್ರ ಜೊತೆಗೆ ನಿಮಗೆ ಏನಾದರೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತ ಹಳೆ ಅಧಿಕಾರಿಗಳು, ಅವರಿಗೆ ಸಾಕಾದ್ರೆ ಸರಿ, ಇಲ್ಲ ಇನ್ನೂ ಬೇಕಾದ್ರೆ ಅಂತ ಕೇಳಿದ್ರೆ ಅವರಿಗೆ ಕಳಿಸ್ಕೊಟ್ಬಿಡಿ ಸಾಧ್ಯ ಆದರೆ. ಬನ್ನಿ ಸರ್, ನೀವು ಬರೀ ನೀವು ಮುಂದೆ ಬನ್ನಿ. ನಮ್ಮವ್ರು ಯಾರು ಫೋಟೋ ತೆಗಿತಾ ಇದ್ದಾರೆ? ಫೋಟೋ ತೆಗಿ. ಬನ್ನಿ, ನೀವು ಮುಂದೆ ಬಿಡಿ ಸರ್. ಬಂದ್ರ ಫೋಟೋ? ಇದಕ್ಕೆ ಈ ಮನವಿಗೆ ಸಂಬಂಧಿಸಿ ಏನು ಉತ್ತರ ಕೊಡ್ತೀರಿ ಸರ್ ತಾವು? ಈ ಮನವಿಗೆ ಸಂಬಂಧಿಸಿದಂತೆ ದಿನಾಂಕ 12/12/2025 ಕೌನ್ಸಿಲ್ ಸಭೆಗೆ ಮಂಡಿಸಿದ್ದೇವೆ. ಕೌನ್ಸಿಲ್ ಸಭೆಯ ನಿರ್ಣಯದಂತೆ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ. ಇದು ಎಷ್ಟು ದಿನ ಆಯ್ತು ಸರ್ ಮೀಟಿಂಗ್ ಮಾಡಿ? ಬಿಡ್ಬಿಡಿ, ಅದು ವಿಚಾರ ಬಿಡಿ. ಸರಿ, ಅದನ್ನ ನೀವು ಸರ್ಕಾರ ನಿಯಮಗಳನ್ನು ಪಾಲನೆ ಮಾಡಿ, ಅದನ್ನ ಉಲ್ಲಂಘನೆ ಮಾಡಬೇಡಿ, ಸಾರ್ವಜನಿಕ ಒಳ್ಳೆ ಆಡಳಿತವನ್ನು ನೀಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸೂಕ್ತವಾದಂಥ ನ್ಯಾಯ ಬೇಕು ಸರ್. ಈ ಸಂದರ್ಭದಲ್ಲಿ ಖಾಜಾ ಸಾಬ್ ನಿರುಪಾದಿ, ಗೋಮರ್ಸಿ, ಎಸ್ ನಜೀರ್, ಎಂಡಿ ಖಾಜಾ, ಶೆಡ್ಮಿ, ಬಸವಂತ ಹಿರೇಕಡಬೂರು, ನಿರುಪಾದಿ, ಮುರಾರಿ, ಹುಸೇನ್ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.